ಇದ್ದಾರೆ. ಇವೆಲ್ಲ ಒಟ್ಟು ಗೊಂದಲದ ಗೂಡುಗಳು. ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗಿಂತಲೂ ಸೀನಿಯರ್ ಸಾಕಷ್ಟು ಇದ್ದಾರೆ. ಅವ್ರಿಗೆ ಮನದಲ್ಲಿ ಇರುವುದಾನೆ ನಾವ್ಯಾಕೆ ಆಗಬಾರ್ದು ಮುಖ್ಯಮಂತ್ರಿ ಅಂತೇಳಿ. ಡಿ ಕೆ ಶಿ ಅಷ್ಟೇ ಆಗಬೇಕು, ಇನ್ನೂ ಸಣ್ಣವ್ರದಲ್ಲ, ನಮ್ಮ ನಂತರ ಆಗಲಿ, ಸತೀಶ್ ಅವರು ಇನ್ನೂ ಮುಂದೆ ಅವಕಾಶದ ಆಗಲಿ ಅನ್ನೋದು ಅವರಲ್ಲೂ ಇರ್ಬೋದು, ಇಲ್ಲಂತಲ್ಲ. ಆದರೆ ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಮತ್ತು ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿ ಅವರು ಖಚಿತವಾಗಿ ಸಿದ್ದರಾಮಯ್ಯರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸ್ತಾರ ಅನ್ನುವಂಥ ಒಂದು ದಟ್ಟ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಮೂಲತಃ ಕಾಂಗ್ರೆಸ್ಸಿಗರವರು, ಕಾಂಗ್ರೆಸ್ಸಲ್ಲಿ ಬೆಳೆದವರು, ಅದರಲ್ಲೂ ಸೋನಿಯಾ ಮತ್ತು ರಾಹುಲ್ ಗಾಂಧಿಯವರ ಕಿಚನ್ ತನಕ ಹೋಗಿ ತಮ್ಮ ಗೆಳೆತನವನ್ನು ಇಟ್ಕೊಂಡಂಥವ್ರು. ಯಾರೇನು ಹೇಳಿದರು, ಕಾಂಗ್ರೆಸ್ಸಿನ ಪಕ್ಷದ ವಿಷಯ ಬಂದಾಗ ಅವರೊಬ್ಬ ಭಂಟ ಅನ್ನೋದು ಖಚಿತದ ಅವರಲ್ಲ. ಆದರೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಜೊತೆಗೆ ತಮ್ಮ ಬದುಕಿನ ಅನುಭವ, ರಾಜಕೀಯ ಅನುಭವದಿಂದ ಮೇಲೆ ಬಂದಂಥವ್ರು. ಅವರು ಅನಾಯಾಸವಾಗಿ ಕಾಂಗ್ರೆಸ್ಸಿಗೆ ಸಿಕ್ಕಂಥವ್ರು. ಹೀಗಾಗಿ ಅವ್ರನ್ನ ಬಿಟ್ಟು ಕೊಡುವಂಥ ಪರಿಸ್ಥಿತಿ ಒಳಗೆ ರಾಹುಲ್ ಗಾಂಧಿಯವರು ಇಲ್ಲ, ಸೋನಿಯಾ ಗಾಂಧಿಯವರು ಇಲ್ಲ. ಯಾಕಂದ್ರೆ ಅವ್ರಿಗೆ ಸ್ವಂತ ವಿಚಾರಗಳಿದ್ದಾವೆ. ಯಾಕೆಂದರೆ ಪಕ್ಷ ಉಳಿಬೇಕಾಗಿದೆ, ಮೊದಲು ಪಕ್ಷದ್ರೆ ಅಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟ್ ಬೀಸ್ತಾ ಇರ್ತಾರೆ. ಬಟ್ ಈ ಬ್ಯಾಟ್ ಬೀಸೋದು ಎಲ್ಲಿವರೆಗೆ 2.5 ವರ್ಷ ಒಪ್ಪಂದ ಆಗಿದೆ ಅಂತ ಒಂದಷ್ಟು ಮಾತುಗಳಿದ್ದಾವೆ. ಡಿ ಕೆ ಶಿ ಅವರು ಅದಕ್ಕೆ ಏನಾದ್ರು ಪ್ಲ್ಯಾನ್ ಮಾಡಿದ್ದಾರೆ, ತಮ್ಮದೇ ಆದ ಮತ್ತು ಬನವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ತಮಗೆ ಸೀಟ್ ಸಿಗದೇ ಇದ್ದರೆ ಬಿ ಜೆ ಪಿಗೆ ಸಿಗದೆ ಹೋಗುವಂತ ಏನು ಪ್ಲ್ಯಾನ್ ಮಾಡಿದ್ದಾರೆ. ಅಂಥದ್ದು ಪ್ಲ್ಯಾನ್ ಏನಾದರೂ ಇತ್ತು. ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು, ಮಹದೇವಪ್ಪನವರಾಗಿರ್ಬೋದು, ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ರಾಜಕೀಯವಾಗಿ ಸಕ್ರಿಯವಾದಂಥ ವ್ಯಕ್ತಿಯಾಗಿದ್ದಾರೆ. ಹೀಗಾಗಿ ಅವರು ಏನಾದರೂ ತೆಗೆದುಕೊಂಡು ಮತ್ತು ಬೇರೆ ಪಾರ್ಟಿ ಅದು ಬೇರೆ ಮತ್ತೆ ಯಾವುದಿಲ್ಲ, ಇಲ್ಲಿ ಬಿ ಜೆ ಪಿನ ತೆಗೆದುಕೊಂಡು ಹೋಗ್ಬೋದಾ ಅನ್ನೋದು ಪ್ರಶ್ನೆಗಳು. ಯಾಕೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿ ಹೋಗಿದ್ದರಿಂದ ಇತಿಹಾಸ ಅದ. ಈ ಎಲ್ಲ ನೆಲೆಯಲ್ಲೇ ಗೊಂದಲದಲ್ಲಿ ಹೈಕಮಾಂಡ್ ಅದ. ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಸ್ಥಾನವನ್ನು ಕಬಳಿಸ್ಬೋದಾ ಸಿದ್ದರಾಮಯ್ಯರಿಂದ ಅನ್ನುವಂಥ ಮಾತು. ಆದರೆ ಸಹಜವಾಗಿ ನೋಡಿದಾಗ ಏನು ಅಂಥ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನಿಸ್ತದೆ. ಯಾಕಂದರೆ ವಿಶೇಷವಾಗಿ ಕಾಂಗ್ರೆಸ್ಸಿಗೆ ಗೊತ್ತದ ಈ ಸದ್ಯ ಯಾವುದೇ ರೀತಿಯಾದ ಗೊಂದಲಗಳು ಬೇಕಾಗಿಲ್ಲ. ಸರಳವಾಗಿ ಆಡಳಿತ ಮಾಡಲಿ, ಒಳ್ಳೆಯ ಆಡಳಿತ ಕೊಡಲಿ, ಮತ್ತು ಮುಂಬರುವ ದಿನಗಳಲ್ಲಿ ಮತ್ತು 2028 ತಾವು ಆರಿಸಿ ಬರುವಂಥದ್ದು ಏನಾದರೂ